ಪರಮೇಶ್ವರ ಢಿಮ್ಮಿಲ್ ಢಿಮ್ಮಿಲ್. ರಸ್ತೆಯಲ್ಲಿ ಬಿದ್ದಿರುವ ಒಂದು ವಸ್ತುವನ್ನು ಮುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ. ಮುಟ್ಟಿದ ನಂತರ ಆಗುವ ತೊಂದರೆಗೆ ನೀವೇ ಜವಾಬ್ದಾರಿ ಆಗಿರ್ತೀರಿ. ಎಂತ ಲೈನು, ಯೋ ಕರ್ಮ ಕಾಂಡ, ಗೇಮ್ ಎಲ್ಲ ಸೋತ್ಬಿಟ್ಟೆ ರೀ. ಅವಾಗಿಂದ ಆ ಪುಸ್ತಕನ ಇಲಿ ತಿಂದಂಗ್ ತಿಂತಾ ಇದ್ದೀರಾ. ನನ್ ಜೊತೆ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ್ವಾ? ಯಾವ್ರಿ ಬುಕ್ಕು? ಇದೊಂದು ಒಳ್ಳೆ ಪುಸ್ತಕಮ್ಮ. ಇದರಲ್ಲಿರುವ ಒಂದು ಸಬ್ಜೆಕ್ಟ್ ಅನ್ನ ಇವತ್ತು ನಾವು ಶೂಟ್ ಮಾಡಿದ್ವಿ. ಎಷ್ಟು ಅದ್ಭುತವಾಗಿ ಮೂಡುವಂತ ಗೊತ್ತಾ? ಈ ಪುಸ್ತಕದ ಹೆಸರು ಏನ್ ಗೊತ್ತೇನಮ್ಮ? ಏನು? ಪರರ ವಸ್ತು ಪಾಷಾಣ. ಚೆನ್ನಾಗಿದೆಯಲ್ಲ? ಪಾಷಾಣ ಈ ಬುಕ್ಕಲ್ಲಿ ಇದ್ಯಾ? ಹೌದು. ನಮ್ಮ ವಸ್ತುವನ್ನ ಬಿಟ್ಟು ಬೇರೆಯವರ ವಸ್ತುವನ್ನ ಮುಟ್ಟಿದ್ರೆ ನಮಗೆ ತೊಂದರೆ ಆಗುತ್ತೋ ಉಲ್ಲೇಖ ಮತ್ತು ಪುರಾಣದ ರೆಫರೆನ್ಸ್ ಎರಡೂ ಇದೆಯಮ್ಮ. ಹೌದಾ? ನಾನು ಒಂದ್ಸರಿ ಈ ಬುಕ್ ನ ಓದ್ಲಾ? ಖಂಡಿತವಾಗ್ಲೂ ಓದು, ಚೆನ್ನಾಗಿ ಓದು. ಈ ಬುಕ್ ನ ನೋಡ್ತಿದ್ದಾಗ್ಲೇ ಓದ್ಬೇಕು ಅಂತ ಅನಿಸ್ತಾ ಇದೆ. ಎಫೆಕ್ಟ್ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಓದು ಓದು. ನಿಧಾನಕ್ಕೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕೊಟ್ರೆ ನಿಧಾನಕ್ಕೆ ಯಾಕೆ ಕೊಡೋಣ? ಸ್ಪೀಡ್ ಕೊಟ್ಬಿಡೋಣ. ನನ್ನ ಸಂಬಳ ಇನ್ನೂ ಆಗಿಲ್ಲಮ್ಮ. ಪರರ ವಸ್ತು ಪಾಷಾಣ ಅನ್ನುವ ಹೆಸರನ್ನ ಹೈಲೈಟ್ ಮಾಡಿದ್ರೆ ನಿರ್ಮಾಪಕರಿಗೆ ಕೋಪ ಬಂದ್ಬಿಡುತ್ತೆ. ನೀನ್ ಚೆನ್ನಾಗಿ ನಿಧಾನಕ್ಕೆ ಓದು, ನನಗೆ ಸ್ವಲ್ಪ ಕೆಲಸ ಇದೆ. ಸರಿ ಸರಿ. ಇಲ್ಲಿ ನೋಡಿ, ಮಹಾಭಾರತದಲ್ಲೂ ಪರರ ವಸ್ತು ಪಾಷಾಣಕ್ಕೆ ಸಮ ಅಂತ ರೆಫರೆನ್ಸ್ ಮಾಡಿದ್ದಾರೆ. ನಾನು ಹೇಳ್ತಿರೋದು ಅದನ್ನೆಮ್ಮ. ಪಾಂಡವರ ರಾಜ್ಯವನ್ನ ಕೌರವರು ಕಿತ್ತುಕೊಂಡ ಮೇಲೆ ಅವರಿಗೆ ತೊಂದರೆ ಶುರುವಾಗಿದ್ದು. ನಾನು ಹೇಳ್ತಿರೋದು ಅದನ್ನೇ, ಪರರ ವಸ್ತು ಪಾಷಾಣ. ಅಷ್ಟೇ ಅಲ್ಲ ರೀ, ಸಭಾ ಪರ್ವ, ದ್ರೌಪದಿ ವಸ್ತ್ರಾಪಹರಣ. ಬೇರೊಬ್ಬ ಹೆಂಗಸು ಸೀರೆ ಉಟ್ಟಾಗ ಪಬ್ಲಿಕ್ ಅಲ್ಲಿ ನಾವು ಅದನ್ನ ಕೀಳಕ್ ಹೋಗ್ಬಾರ್ದು. ಪರ್ಸನಲಿ ಮನೆ ಕರ್ಕೊಂಡ್ ಬಂದ್ ಕೀಳ್ಬಹುದಾ? ಅದು ಅವರವರ ಸಂತೋಷಕ್ಕೆ ಬಿಟ್ಟಿದ್ದು. ಇದಕ್ಕೇನು ಕಮ್ಮಿ ಇಲ್ಲ. ಆದ್ರೂ ಈ ಬುಕ್ ಅಲ್ಲಿ ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಇದೆ. ಈಗ ರಸ್ತೆಯಲ್ಲಿ ಒಂದು ವಸ್ತು ಬಿದ್ದಿರ್ತಂತ ಇಟ್ಕ, ಅದು ನಮ್ಮ ಕಣ್ಣಿಗೆ ಬೀಳುತ್ತೆ. ಅದು ಬಿದ್ದ ತಕ್ಷಣ ಅದು ನಮ್ದು ಅಂತ ಹೇಳಿ ಕೈ ಹಾಕಕ್ಕೆ ತಗೊಳಕ್ ಹೋಗ್ಬಾರ್ದು. ಅದು ನಮ್ದು ಅಲ್ಲ ಅಂತ ಬಿಟ್ಬಿಟ್ರೆ ನಮಗ್ ತೊಂದರೆ ಇರಲ್ಲ. ಈ ತರ ಸಿದ್ಧಾಂತ ಹೇಳಿದ್ರೆ ನಮ್ ಪಪ್ಪು ಮೇಲೆ ಆಣೆಗೂ ನಂಗೆ ಅರ್ಥ ಆಗಲ್ಲ ರೀ. ಅದೆಲ್ಲ ಇರ್ಲಿ, ನನ್ಗೆ 3 ದಿನ ಟೈಮ್ ಕೊಡಿ. ಈ ಬುಕ್ ನ ಓದ್ತೀನಿ, ಆಮೇಲೆ ನಾನ್ ನಿಮ್ಗೆ ಈ ಬುಕ್ ನ ವಾಪಸ್ ಕೊಡ್ತೀನಿ. ಇದನ್ನ ಡೈರೆಕ್ಟರ್ ಗಾದ್ರೂ ಕೊಟ್ಕೊಳ್ಳಿ, ಇಲ್ಲ ಪ್ರೊಡ್ಯೂಸರ್ ಗಾದ್ರೂ ಕೊಟ್ಕೊಳ್ಳಿ. ಓಕೆ ಓಕೆ. ಯಾಸ್ ಯುವರ್ ವಿಶ್. ವಸ್ತು ಪಾಷಾಣಕ್ಕೆ ಸಮ. ಸಬ್ಟೈಟಲ್, ಬೇರೆಯವರ ದುಡ್ಡು ಕಸಕ್ಕೆ ಸಮಾನ. ಅಲ್ಲ, ಈ ದೇವ್ರ ಲಕ್ಷ್ಮಿಗಾದ್ರೂ ಬುದ್ಧಿ ಬೇಡ್ವಾ? ಬೇರೆಯವ್ರ ದುಡ್ಡನ್ನ ಇನ್ಯಾರಿಗೋ ಕೊಡ್ತಾರೆ, ಆಮೇಲೆ ಪರರ ವಸ್ತು ಪಾಷಾಣಕ್ಕೆ ಸಮ ಅಂತ ಹೇಳ್ತಾರೆ. ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು ಅನ್ನೋ ಬುದ್ಧಿನೇ ಇಲ್ವಲ್ಲ ದೇವ್ರಗಳಿಗೆ. ದೇವ್ರಗಳಿಗೂ ಬುದ್ಧಿ ಇಲ್ಲ ಅನ್ನೋದು ಸಾಬೀತ್ ಮಾಡ್ಬಿಟ್ರು. ಹೆಂಡತಿಗೆ ಮಾತ್ರ ಏನು ಕಮ್ಮಿ ಇಲ್ಲ. ಪಾರು, ನೀನು ಬುದ್ಧಿ ಬೆಳೆಸ್ಕೊ, ಓದು ಓದು. ಬುಕ್ ಓದಿ ಓದಿ ನಿದ್ದೆ ಬರ್ತಾ ಇದೆ, ಬೋರ್ ಆಗ್ತಾ ಇದೆ. ಏನ್ ಮಾಡ್ಲಿ? ನಾಳೆ ಓದೋಣ. ₹1,000 ನೋಟು ತಗೊಂಡ್ಬಿಡ್ಲಾ? ತಗೊಳ್ಳ ಬೇಡ್ವಾ? ಪರರ ವಸ್ತು ಪಾಷಾಣಕ್ಕೆ ಸಮ. ನೋಟಿನ ಲಕ್ಷ್ಮಿ ಬಾರಮ್ಮ, ನೋಟಿನ ಲಕ್ಷ್ಮಿ ಬಾರಮ್ಮ. ಅಲ್ಲಮ್ಮ ಲಕ್ಷ್ಮಿ, ಹೋಗಿ ಹೋಗಿ ನನ್ ಕಾಲ್ ಹತ್ರ ಬಿದ್ದು ಆಶೀರ್ವಾದ ತಗೊಳ್ತಾ ಇದೆಯಲ್ಲ, ಅಷ್ಟೊಂದ್ ದೊಡ್ಡೋಳಾಗ್ಬಿಟ್ಟಿದ್ದೀನ. ಹೋಗ್ಲಿ ಬಿಡು, ನಮ್ಮನೆ ಕರ್ಕೊಂಡು ಹೋಗ್ತೀನಿ, ನಿನ್ಗೊಂದ್ ಮುಕ್ತಿ ಕಾಣಿಸ್ತೀನಿ. ಓಕೆನಾ? ಏನ್ ಸರ್ ಆಂಟಿ? ತಗೋ. ₹1,000 ನೋಟು. ಯಾರಿಗೆ? ನಿನ್ಗೆ. ನಂಗ? ಯಾಕೆ? ನೀನು ಮಂಜು ಹೊರಗಡೆ ಸುತ್ತಾಡ್ಕೊಂಡ್ ಬರ್ಲಿ ಅಂತ. ಮಂಜು, ಅಲ್ಲ ಸರ್ ಆಂಟಿ, ನನ್ ಮೇಲೆ ಮಂಜು ಡಿಯರ್ ಮೇಲೆ ಇಷ್ಟೊಂದು ಪ್ರೀತಿ ಹೇಗ್ ಬಂತು? ಪ್ರೀತಿನೂ ಇಲ್ಲ, ಮೊಸರು ಬುತ್ತಿನೂ ಇಲ್ಲ. ರೋಡಲ್ಲಿ ಹೋಗ್ತಾ ಇದ್ದೆ, ಈ ನೋಟ್ ಸಿಕ್ತು, ಅದಕ್ಕೆ ನಿಮ್ಮಿಬ್ರಿಗೂ ಕೊಟ್ಟೆ. ₹1,000 ನೋಟು ರೋಡಲ್ಲಿ ಸಿಕ್ತಾ? ನನಗೆ ಯಾಕೋ ಡೌಟ್. ನೀವು ಹುಟ್ಟಿದೆ ಅದ್ರಲ್ಲಿ, ನೀವು ಸುಮ್ಮನಿರಿ, ನೀವು ಹೇಳ್ರಿ. ಮಂಜು, ಬುಕ್ ಓದ್ಬೇಕು ಅಂತ ಒಂದ್ ಹತ್ರ ಕುತ್ಕೊಂಡಿದ್ದೆ ಕಣೋ. ತಗೊಳ್ಳ ಬೇಡ ಅನ್ನೋ ಡೌಟ್ ಅಲ್ಲಿ ಆ ನೋಟ್ ನ ತಗೊಂಡೆ.
ಒರಿಜಿನಲ್ ಅನ್ಕೊಂಡಿದ್ದೆ, ಇವಾಗ ನೋಡಿದ್ರೆ ಡೂಪ್ಲಿಕೇಟ್ ಅನಿಸ್ತಾ ಇದೆ, ಅದಕ್ಕೆ ನಿಮ್ಮಿಬ್ರಿಗೂ ಕೊಟ್ಟಿದ್ದು. ಇದ್ರಲ್ಲಿ ನೀವು ಸಿನಿಮಾ ನೋಡಿ ಆಮೇಲೆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಮನೆಗೆ ಬನ್ನಿ. ಇವಳನ್ನ ಕರ್ಕೊಂಡೋಗಿ ಹೋಟ್ಲಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಆ ಡೂಪ್ಲಿಕೇಟ್ ನೋಟ್ನ ಓನರಿಗೆ ಕೊಟ್ಬಿಡ್ತೀನಿ, ಅವ್ನು ಹಿಟ್ ರುಬ್ಬಕ್ ನಾನು ಇಟ್ಕಂತ. ವಾವ್ ಮಂಜು ಡಿಯರ್, ಎಷ್ಟೊಂದ್ ಫಿಲಮ್ ಅಲ್ಲಿ ಹೀರೋ ಹೀರೋಯಿನ್ಗೋಸ್ಕರ ಹೋಟ್ಲಲ್ಲಿ ಹಿಟ್ ರುಬ್ತಾ ಇರ್ತಾರೆ. ಆ ಗೆಟಪ್ನಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಕಾಮಿಡಿ ಮಾಡ್ಬೇಡಮ್ಮ. ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಈ ನೋಟನ್ನ ನಿಜವಾದ 1000 ರೂಪಾಯಿ ನೋಟು ಅಂತ ನಮ್ಮ ಅಕ್ಕನ್ಗೆ ನಮ್ಸಿ ಫೂಲ್ ಮಾಡಿದ್ರೆ ಮೈ ಡಿಯರ್ ಅಕ್ಕ, ನಿನಗಿರಕ್ಕ ಯಾರು ಕೊಟ್ಟಿದ್ದು? ಭಾವ ಕೊಟ್ಟಿದ್ದು. ಗುಂಡಣ್ಣ ದುಡ್ಡು ಕೊಟ್ರ? ಅವ್ರಿಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಇದ್ರ ಇರ್ಬೋದು, ನನಗ್ ಗೊತ್ತಿಲ್ಲ. ವೇದ ದುಡ್ಡು ತಗೊಂಡೋಗ ಅಕ್ಕನ್ ಕೊಡು ಅಂದ್ರು, ನಾನು ಕೊಟ್ಟೆ. ಈ ನಡುವೆ ನಮ್ ಗುಂಡಣ್ಣ ತುಂಬಾ ಒಳ್ಳೆಯವರಾಗ್ತಿದ್ದಾರೆ. ಹೌದು, ನನ್ಗೋಸ್ಕರ 1000 ರೂಪಾಯಿ ನೋಟ್ ಕೊಟ್ಟು ಕಳ್ಸಿದಾರೆ. ನೀನೇ ಲಕ್ಕಿ. ಹೌದು ನನ್ನ ಫಸ್ಟ್ ಲವ್ ಲಾಟ್ಲವೇ, ನಾನೇ ನಿನಗೆ ಇದನ್ನ ಪ್ರೀತಿಯಿಂದ ಕೊಟ್ಟಿರೋದು. ಖುಷಿ ಆಯ್ತಾ? ಯಾವತ್ತೂ ಕೊಡದೆ ಇರೋರು ಇವತ್ ನನ್ಗೆ ಯಾಕೆ ಕೊಟ್ರಿ? ರಾಮ್ ರಾಮ, ಕಟ್ಕೊಂಡಿರೋ ಹೆಂಡತಿ ಕೊಡದೆ ಬೇರೆಯವ್ರು ಕೊಡಕ್ಕಾಗತ್ತಾ? ವೈ ಶಾಲಿ, ಬೇರೆಯವ್ರಿಗೆ ಒರಿಜಿನಲ್ ನೋಟ್ ಕೊಟ್ಟು ಕಟ್ಕೊಂಡಿರೋ ಹೆಂಡತಿಗೆ ಕೋಟ ನೋಟ್ ಕೊಟ್ಟಿದ್ದೀರಲ್ಲ ಗುಂಡಣ್ಣ. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊಂಡ್ಬಿಡ್ತೀನಮ್ಮ. ಹೆಸರು ಮಾತ್ರ ಕರಿಬೇಡ, ಆಮೇಲೆ ತಾಳಿ ಕಟ್ಟಿದ ಗಂಟನೆ ಆಸ್ ಇಟ್ ಈಸ್ ಅಣ್ಣ ಅಂತ ಕರೆದಂಗಿರುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನೀವು ಬೇಡ, ಈ ಡಮ್ಮಿ ನೋಟ್ ಬೇಡ. ಅಯ್ಯೋ ನನ್ನ ಹೆಂಡತಿಯೇ, ನೋಡಮ್ಮ, ಯಾವಾಗ್ಲೂ ನೋಟನ್ನ ಹೀಗೆ ಬೆಳಕಿಗೆ ಹಿಡಿದು ನೋಡ್ಬೇಕು. ನೋಡು, ಬೆಳ್ಳಿ ತಂತಿ ಮೇಲೆ 1000 ರೂಪಾಯಿ ಅಂತ ಬರ್ದಿದೆ, ಅಂದ್ರೆ ಇದು ಒರಿಜಿನಲ್ ನೋಟ್ ಅಂತ. ನಿನಗೆ ಬೇಡ ಅನ್ಸುತ್ತೆ. ಲಕ್ಷ್ಮಿ ಮನೆ ಬಾಗ್ಲಿಗಲ್ಲ, ನಿನ್ನ ಕೈಗೆ ಬರೋದಕ್ಕೆ ರೆಡಿ ಇದ್ದಾಳೆ, ಆದ್ರೆ ನೀನ್ ತಗೊಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಈ ಲಕ್ಷ್ಮಿನ ನನ್ನ ಜೇಬಿಗೆ ಇಳಿಸ್ತಾ ಇದ್ದೀನಿ. ಲಕ್ಷ್ಮಿ, ಪ್ಲೀಸ್ ಗೆಟ್ ಇನ್ ಸೈಡ್. ಅದು ಒರಿಜಿನಲ್ ನೋಟ್ ಆಗಿದ್ರೆ ನನ್ನ ಹತ್ರನೇ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ವೈಶಾಲಿ. ಈ ನೋಟ್ನ ನಾನು ಡೂಪ್ಲಿಕೇಟ್ ಅನ್ಕೊಂಡಿದ್ದೆ, ನೀನು ಒರಿಜಿನಲ್ ಅಂತ ಹೇಳಿರ್ಲಿಲ್ಲ ಅಂದಿದ್ರೆ ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಪಾಪರು, ಈ ನೋಟ್ ಯಾರ್ದೋ ಏನೋ. ಅಕಸ್ಮಾತ್ ಯಾರಾದ್ರೂ ಬಡವರದಾಗಿದ್ರೆ ಈ ನೋಟ್ ನೇಂತಕ್ಕಿಟ್ಟಿದ್ರೋ ಏನೋ. ರೇಷನ್ಗೆ, ಸ್ಕೂಲ್ ಫೀಸ್ಗೆ, ಹಾಸ್ಪಿಟ್ಲಿಗೆ, ಮನೆ ಬಾಡಿಗೆಗೆ ಕಳ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ದುಃಖ ಪಟ್ಟಿರ್ತಾರಲ್ವಾ? ಹೌದು ವೈಶಾಲಿ, ಪಾಪ ಅನ್ಸುತ್ತೆ. ವೈಶಾಲಿ, ಬೆಳಿಗ್ಗೆ ನಾನೊಂದು ಬುಕ್ಕಲ್ಲಿ ಓದ್ದೆ, ಪರರ ವಸ್ತು ಪಾಷಾಣಕ್ಕೆ ಸಮ ಅಂತೆ. ನಾವೇನಾದ್ರೂ ಅಪ್ಪಿ ತಪ್ಪಿ ಆ ದುಡ್ಡನ್ನ ಮುಟ್ಟಿದ್ರೆ ವಿಷ ಆಗ್ಬಿಡತ್ತಂತೆ, ಶಾಪ ತಟ್ಟತ್ತಂತೆ. ಕರೆಕ್ಟ್ ಪಾರು. ಈ ದುಡ್ಡನ್ನ ನಾವು ಯಾರು ಕಳ್ಕೊಂಡಿದಾರೋ ಅವ್ರಿಗೆ ವಾಪಸ್ ಕೊಟ್ಬಿಡೋಣ. ಆದ್ರೆ ಈ ನೋಟಿಗೂ ನಾನು ಕೊಡೋ ವ್ಯಕ್ತಿಗೂ ಸಂಬಂಧನೇ ಇಲ್ಲ ಅಂದ್ರೆ ಏನ್ ಮಾಡೋದು? ರಸ್ತೆಲ್ ಹೋಗ್ ಕೂಗು, ಈ ನೋಟ್ ಯಾರ್ದು ಅಂತ ಕೇಳು. ಯಾರಾದ್ರೂ ಬಂದ್ ತಗೊಂಡ್ ಹೋಗ್ತಾರೆ, ಅವ್ರ ಮುಖ ಸರಿಯಾಗಿ ನೋಡ್ಕೋ. ಅಪ್ಪಿ ತಪ್ಪಿ ಅವ್ರ ಏನಾದ್ರು ನಮಗ್ ಮೋಸ ಮಾಡಿದ್ರೆ ನಾವಿಬ್ರು ಹೋಗೋಣ, ಬದ್ ವಸೂಲಿ ಮಾಡ್ಕೊಂಡ್ ಬರೋಣ. ಬಿದ್ದೋಯ್ತು. ಅಯ್ಯೋ ಮೇಡಮ್, ನಮಸ್ತೆ. ನಮಸ್ಕಾರ. ನಿಮ್ ಹೆಸರೇನು? ದಾನಮ್ಮ ಅಂತ. ಕಳ್ದ್ ಹೋಗಿರೋ 1000 ರೂಪಾಯಿನ ಹುಡುಕ್ತಾ ಇದ್ದೀರಾ? 1000? ಹೌದು ಹೌದು, 1000ನೇ ಹುಡುಕ್ತಾ ಇರೋದು. ಅದೇ 1000 ರೂಪಾಯಿ ನೋಟು ಒಂದೇ ಒಂದಿತ್ತು. ಎಲ್ಲಿ ಗಾಳಿಗೆ ಹಾರೋಯ್ತು ಏನೋ, ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಎಲ್ಲಿದ್ಯೋ ಏನೋ, ಇಲ್ಲ ಯಾರ ತುಳ್ಕೊಂಡು ಹೋಗ್ಬಿಟ್ರೋ ಹೇಗೋ ಗೊತ್ತಾಗ್ತಾ ಇಲ್ಲ. ದಾನಮ್ಮನವ್ರೆ, ಎಲ್ಲಿ ಕಳ್ಕೊಂಡ್ರಿ? ಇಲ್ಲೇ ಕಳ್ಕೊಂಡೆ, ಎಲ್ಲಿ ಹಾರೋಯ್ತೋ ಏನೋ. ಇದೇನಾ ನೋಡಿ ಆ ನೋಟು? ಬೇಕಾದ್ರೆ ನೋಡಿ, ಅದರಲ್ಲಿ ಗಾಂಧೀಜಿ ಚಿತ್ರ ನಗ್ತಾ ಇರುತ್ತೆ, ಅದ್ರಂದೆ. ಹೌದು ಹೌದು, ತಗೊಳ್ಳಿ. ಯಾವಾಗ್ಲೂ ನೋಟ್ನ ಹುಷಾರಾಗಿ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಗಾಳಿಗೆ ಹಾರ ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಯಾರಾದ್ರೂ ಬಂದ್ ಅದನ್ನ ತುಳ್ಕೊಂಡ್ ಹೋಗ್ಬಿಡ್ತಾರೆ. ಎಲ್ರು ನನ್ನಂತಾರೆ ಒಳ್ಳೆ. ಯಾರೋ ದಾನಮ್ಮ ಅಂತೆ ದುಡ್ಡು ನೋಡಿದ್ಲಂತೆ, ಯಾವ ನೋಟ್ ಮೇಲೆ ಗಾಂಧಿ ನಗ್ತಿರುತ್ತೋ ಆ ದುಡ್ಡು ನಂದೇ ಅನ್ಲಂತೆ, ಇವಳು ನಿಂದೆ ಅಂತ ಕೊಟ್ಬಿಟ್ಲಂತೆ. ಏ ಬಾರೋ, ಯಾರ್ಗೆ ಆಗ್ಲಿ ಹಿಂದು ಮುಂದೆ ನೋಡ್ದೆ ದುಡ್ಡು ಕೊಡ್ಬಾರ್ದು ಕಣೆ. ಈ ದುಡ್ಡು ಎಲ್ಲಿಂದ ಬಂತು? ನಿಂದ, ನಿನ್ ಗಂಡ ಕೊಟ್ಟಿದ್ದ, ನೀನ್ ಸಂಪಾದನೆ ಮಾಡಿದ್ದನ್ನ ಡ್ರಾ ಮಾಡಿದ್ದ, ಇದ್ರ ನಂಬರ್ ಎಷ್ಟು, ಇದನ್ನೆಲ್ಲ ಕೇಳಿ ವಿಚಾರಿಸ್ಕೊಡ್ಬೇಕು. ಅದನ್ನೆಲ್ಲ ಏನು ಕೇಳಲಿಲ್ಲ. ನೋಟು ನಂದೇ, ಅದ್ರಲ್ಲಿ ಗಾಂಧೀಜಿ ನಗ್ತಾ ಇದಾರೆ ಅಂತ ಹೇಳಿದ್ರು, ಅದಕ್ಕೆ ಕೊಟ್ಬಿಟ್ಟೆ. ಪಾರು ಅನ್ನೋದು. ಅಲ್ಲಿದಾರಲ್ಲ ಅವರೇ ದಾನಮ್ಮನವ್ರೆ. ಮತ್ತೆ ನನ್ನ ನುಡಿಕೊಂಡ್ ಬಂದ್ರ? ಹೌದು, ಕೊಟ್ಟಿರೋ ದುಡ್ಡು ನಿಮ್ದಲ್ಲ ಅಂತ ಗೊತ್ತಾಯ್ತು, ವಸೂಲಿ ಮಾಡಕ್ ಬಂದ್ವಿ. ಕೊಡ್ರಿ ದುಡ್ಡು. ನಾನ್ ಯಾಕೆ ನಿಮಗ್ ದುಡ್ಡು ಕೊಡ್ಬೇಕು? ನೋಡಿ, ನಾನ್ ವೈಶಾಲಿ, ಪಾರು ಕ್ಲೋಸ್ ಫ್ರೆಂಡ್. ಪಾರು ಕೊಟ್ರು ಒಂದೇ, ನನಗ್ ಕೊಟ್ರು ಒಂದೇ. ಕೊಡ್ರಿ ದುಡ್ಡು. ದುಡ್ಡು ಯಾರ ಹತ್ರ ಇದ್ರೆ ಅದು ಅವ್ರದೇ, ನಾನ್ ನಿಮಗ್ ಕೊಡಲ್ಲ. ಕೊಡಲ್ವಾ? ಲೇ ಪಾರು, ಸುರಚ್ಕೊಳೆ. ರೀ, ನನ್ನಂತ ಪಾಪಗಳನ್ನ ಯಾಮಾರ್ಸಿ 1000 ರೂಪಾಯಿ ಇಸ್ಕೊಂಡು ಹೋಗಿದಿರಲ್ಲ, ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವೇನ್ರಿ? ಆ ದುಡ್ಡಿನ ಓನರು ಬೇರೆ ಹತ್ರ ಇದ್ದಾರೆ, ಕೊಡ್ರಿ ಆ ದುಡ್ಡನ್ನ. ಲೇ ಪಾರು, ಈ ತರ ಕೇಳಿದ್ರೆ ಯಾರು ದುಡ್ಡು ಕೊಡಲ್ಲ ಕಣೆ. ಬೈಯೋದ್ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಕಲ್ತ್ಕೋ.
ಅಯ್ಯ ನಿನ್ ಮಕ ಮುಚ್ಚ ಕರಿನಾಗ್ರಾವ್ ಕಚ್ಚ ಚಾಪೆ ಸುತ್ಕೊಂಡ್ ಹೋಗ ಎಕ್ಕುಟ್ಟೋಗ ನಿನಗ್ ಬರ್ಬಾರ್ದ್ ಕಾಯಿಲೆ ಬಂದು ದೊಡ್ಡ ಆಸ್ಪತ್ರೆಗೆ ಸೇರ್ಕೊಳ. ಅದು ಅಲ್ಲದೆ ನಿನ್ ಹೊಟ್ಟೆಲಿರೋ ಕಣ್ಣೆಲ್ಲ ಕಟ್ ಮಾಡ, ಕಿಡ್ನಿನೆಲ್ಲ ಕಟ್ ಮಾಡ, ಹೃದಯನೆಲ್ಲ ಕಟ್ ಮಾಡ. ನೋಡು ನಿನ್ ಮುಖದಲ್ಲಿರೋ ಪಾರ್ಟ್ಸ್ ನೆಲ್ಲ ತೆಗ್ದು ಎಲ್ಲ ಪ್ಲಾಸ್ಟಿಕ್ ಹಾಕ. ನಿನ್ ನಿದ್ದೆ ಬರ್ಬಾರ್ದು, ಊಟ ಬರ್ಬಾರ್ದು, ನೀನ್ ಬದುಕಿದ್ದು ವೇಸ್ಟ್, ಹಳಾಗ್ ಹೋಗು. ನೀವಿಷ್ಟೆಲ್ಲ ಶಾಪ ಹಾಕೋದಾದ್ರೆ ನಿಮ್ ದುಡ್ಡು ನಮಗ್ ಬೇಡ ತಾಯಿ. ನಿಮ್ಗೊಂದ್ ನಮಸ್ಕಾರ. ತಗೊಳ್ಳಿ ನಿಮ್ ದುಡ್ಡ ಕೊಡಿ ಕೊಡಿ. ಈ ಕೆಲ್ಸ ಮೊದ್ಲೇ ಮಾಡಿದೀರಾ, ನಾವ್ ನಿಮ್ನ ಬೈತಾನೆ ಇರ್ಲಿಲ್ಲ. ಹೋಗಿ ಒಂದ್ ನಿಮಿಷ ಇರಿ. ನೀವ್ ಕೊಟ್ಟೆ ಚಾಕ್ಲೇಟ್ ನಾನೇನ್ ತಿಂದಿಲ್ಲ, ಚೀಪ್ಕೊಂಡು ಮನೆಗ್ ಹೋಗಿ. ಪಾರು 1,000 ರೂಪಾಯಿ ನಿನಗ್ ಸಿಕ್ಕಿದೆ. ನೀನ್ ಓಡಾಡೋಕು ಮುಂಚೆ ಆ ರಸ್ತೆ ಸುಮಾರು ಜನ ಓಡಾಡಿದ್ದಾರೆ. ಅವ್ರಿಗೆ ಯಾರಿಗೂ ಸಿಗ್ದಿರೋ ಆ ನೋಟು ನಿನ್ಗೆ ಸಿಕ್ಕಿದೆ ಅಂದ್ರೆ ಏನಂತ ಅರ್ಥ? ನೋಟು ಬಿದ್ದ ತಕ್ಷಣ ನಾನೇ ನೋಡಿದ್ದೀನಿ, ಅದಕ್ಕೆ ನನಗೆ ಸಿಕ್ಕಿದೆ ಅಂತ ಅರ್ಥ. ಹಾಗಲ್ಲ ಕಣೆ, ಮತ್ತೆ ಹೋದ್ ಜನ್ಮದಲ್ಲಿ ನೀನ್ 1,000 ರೂಪಾಯಿ ನೋಟ್ ಕಳ್ಕೊಂಡಿದ್ದೆ. ಅದನ್ನ ದೇವ್ರ ಸೇಫ್ ಆಗಿ ಎತ್ತಿಟ್ಟಿ ನಿನ್ಗೆ ಸಿಗೋ ಹಾಗೆ ಮಾಡಿದಾನೆ. ಇಲ್ಲ ವೈಶಾಲಿ, ಆತರ ಏನು ಇರಲ್ಲ. ಆದ್ರೂ ಬೇರೆಯವ್ರ ನೋಟು ನನ್ನ ಹತ್ರ ಇದೆ, ಏನು ತೊಂದ್ರೆ ಆಗಲ್ಲ ತಾನೆ? ಇದಕ್ಕೆ ನಾನಿನ್ನ ಪೆದ್ದಿ ಪಾರು ಅನ್ನೋದು. ಪಾರು ನಿನ್ ನೋಟ್ ನಿನಗ್ ಸಿಕ್ಕಿದ್ರೆ ನಿನ್ ಹೇಗೆ ಪಾಪ ಬರುತ್ತೆ? ಹಾಗೂ ನಿನ್ ಏನಾರು ಡೌಟ್ ಇದ್ರೆ ನನ್ಗೇನಾರು ಗಿಫ್ಟ್ ಕೊಡ್ಸು, ನಿನಗ್ ಪುಣ್ಯ ಬರುತ್ತೆ. ಇಲ್ಲ ವೈಶಾಲಿ, ಆಗಲ್ಲ. ಇದು ನಂಗೆ ದೇವ್ರು ಕೊಟ್ಟಿರೋ 1000 ರೂಪಾಯಿ ಟೆಸ್ಟ್. ಇದ್ರಲ್ಲಿ ಹೇಗಾದ್ರೂ ಮಾಡಿ ನಾನು ಪಾಸ್ ಆಗೇ ಆಗ್ತೀನಿ. ಈ ನೋಟ್ ನ ನೋಡ್ತಾ ಇದ್ರೆ ನಂದು ಅಂತ ಅನ್ನಿಸ್ತಾನೆ ಇಲ್ಲ, ಬೇರೆಯವ್ರದ್ದು ಅಂತ ಅನ್ಸುತ್ತೆ. ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಈ ನೋಟು ಯಾರಿಗ್ ಸೇರ್ಬೇಕು ಅನ್ನೋದ್ರ ಬಗ್ಗೆ ಮನೆಯಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡೋಣ. ಆಮೇಲೆ ಇದ್ರ ಓನರ್ ಯಾರು ಅಂತ ಹುಡ್ಕೋಣ. ಆಮೇಲೆ ಈ ದುಡ್ಡನ್ನ ಅವ್ರಿಗೆ ತಲುಪ್ಸೋಣ ಅಷ್ಟೇ. ನಿನ್ನಿಷ್ಟ. 1,000 ರೂಪಾಯಿ ಸಿಕ್ಕಿದ್ರು ಖರ್ಚು ಮಾಡೋ ಯೋಗ ಇಲ್ಲ. ಈ ನೋಟ್ ಮೇಲೆ ಯಾರ ಹೆಸರು ಬರ್ದಿದ್ಯೋ ಅವ್ರಿಗೆ ಸೇರುತ್ತೆ. ಬಾ ಹೋಗೋಣ. ಯಾಕಮ್ಮ ದುಡ್ಡು ಕೊಡ್ತಿದ್ಯಾ? ನಿನ್ನಂತ ಸೋಮಾರಿ ನಾನು ಎಲ್ಲೂ ನೋಡಿರ್ಲಿಲ್ಲ. ದುಡ್ಡು ಸಿಕ್ಕಿದ್ ಯಾರಿಗೋ ಬೈಗುಳ ನಂಗ? ಮತ್ತಿನ್ನೇನು, ನಾನ್ ನಿನ್ಗೆ ಹೇಳ್ದೆ ತಾನೆ, ಮಂಜು ಮಾಲ್ಗೆ ಹೋಗೋಣ, ಸಿನಿಮಾ ನೋಡೋಣ, ಐಸ್ ಕ್ರೀಮ್ ತಿನ್ನೋಣ, ಶಾಪಿಂಗ್ ಮಾಡೋಣ. ನಾನ್ ಏನ್ ಹೇಳಿದ್ರು ನೀನ್ ಬರ್ಲೇ ಇಲ್ಲ. ಇನ್ನೇನು ಹೇಳಿದ್ದೆ ಹೇಳೋ, ಕಿಸ್ಬೈ ದಾಸ ಅಂದಂಗೆ ಹೇಳಿದ್ದೇ ಹೇಳ್ತಿರ್ತೀಯ, ನಿಂಗೆ ಬೇಜಾರಾಗಲ್ಲ? ಕರ್ತಾಗ್ಲೇ ಬಂದಿದ್ರೆ ಆ 1,000 ರೂಪಾಯಿ ನೋಟು ನಮ್ದೇ ಆಗ್ತಿತ್ತು. ದೇವರಾಣೆಗೂ ಅದ್ರಲ್ಲಿ ಇರ್ತಿರ್ಲಿಲ್ಲ. ಯಾಕೆ? ರೆಕ್ಕೆ ಪುಕ್ಕ ಬಂದ್ ಹಾರುತ್ತಿತ್ತ? ಗಾಳಿಗೆ ತೂರ್ಕೊಂಡು ಹೋಗಿರ್ತಿತ್ತು. ಯಾಕೆ? ಪರರ ಸೊತ್ತು ಪಾಷಾಣಕ್ಕೆ ಸಮ ಅಂತ ಜನಗಳಿಗೆಲ್ಲ ತೋರ್ಸಕ್ಕೆ. ಹಾಗಂತ ರಾಮ್ ರಾಮ ರಾಮ್ ರಾಮ. ಹಣ ಸಿಕ್ಕಿದ್ರೆ ತಲೆ ಕೆಡಿಸ್ಕೋಬೇಕಾಗಿತ್ತು. ಹಣ ಸಿಕ್ಕಿರೋದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ? ನಾನು ಇದೇ ಮಾತನ್ನೇ ಕೇಳ್ದೆ. ಹೇಗೆ ಸಿಕ್ಕಿದೆ ನನ್ಗೆ ಕೊಟ್ಬಿಡೆ ಅಂತ ಹೇಳ್ದೆ. ನನ್ ಮಾತೇ ಕೇಳ್ತಿಲ್ಲ. ಅವಳಿಗೆ ತಲೆನೇ ಇಲ್ಲ. ಮೇಡಮರೇ, ಸಿಕ್ಕಿರೋ ಜುಜಿಬಿ 1,000 ರೂಪಾಯಿಗೆ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅದ್ರಲ್ಲಿ ಪರರ ಸ್ವತ್ತು ಪಾಷಾಣಕ್ಕೆ ಸಮ ಅಂತ ಬರ್ತಿತ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕಂಡವ್ರ ಕಾಸು ಚಿಚ್ಚಿ ಅದ್ ನನ್ಗೆ ಕೊಟ್ಬಿಡು. ಅದೆಲ್ಲ ಕೊಡಕ್ಕಾಗಲ್ಲ. ಹಾಗಾದ್ರೆ ನಾನು ಕೊಟ್ಬಿಡಿ ಮೇಡಮರೇ. ಅಪಾತ್ರರಿಗೆ ದಾನ ಮಾಡೋದ್ರಿಂದ ಡಬಲ್ ಪಾಪ ಬರುತ್ತೆ ಅಂತ ನಮ್ ಸ್ಕೂಲಲ್ಲೇ ಹೇಳ್ಕೊಟ್ಟಿದ್ದಾರೆ. ಬಾರೋ ಅದು ನನ್ಗೆ ಕೊಡೆ. ಕೊಡಕ್ಕಾಗಲ್ಲ ವೈಶಾಲಿ, ನಮ್ದಲ್ದೇ ಇರೋ ದುಡ್ಡನ್ನ ತಗೊಂಡ್ರೆ ತೊಂದ್ರೆ ಆಗುತ್ತೆ ಅಂತ ಬುಕ್ ಅಲ್ಲೇ ಬರ್ದಿದೆ. ಅಯ್ಯೋ ಅಯ್ಯೋ, ನಮಗೂ ಕೊಡಲ್ಲ ಅಂತೀರಾ, ಕಂಡವ್ರಿಗೂ ಕೊಡಲ್ಲ ಅಂತೀರಾ. ಹಾಗಾದ್ರೆ ಏನು ಮಾಡ್ಬೇಕು ಅಂತಿದ್ದೀರಾ ಮೇಡಮರೇ? ಆ ನೋಟಿನ ಓನರ್ ಯಾರು ಅಂತ ಕಂಡು ಹಿಡಿಯೋದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಐಡಿಯಾ ಉಪಯೋಗಿಸಿದ್ರಾಯ್ತು. ಬೇರೆ ಐಡಿಯಾ ಏನಿದೆ? ಮಣ್ಣು ಮಾಟ ಮಂತ್ರ ಮಾಡಿಸಿ ಅಂಜನ ಹಾಕ್ಸಿ ಈ ನೋಟು ಮೊದಲು ಯಾರ ಹತ್ರ ಇತ್ತು ಅಂತ ಕಂಡು ಹಿಡಿಬೇಕು ಅಷ್ಟೇ. ನಮಸ್ಕಾರ. ನೀವು ದಾನಮ್ಮ ಅಂತ ಗೊತ್ತು, ಇವ್ರು ಯಾರು? ಇವ್ರು ನಮ್ಮ ಯಜಮಾನ್ರು ದಾನಪ್ಪ ಅಂತ. ನಿಮ್ಮಿಬ್ಬರ ಹೆಸರಿನ ಕಾಂಬಿನೇಷನ್ ಯಕಾಚಿಕ್ಕಿ ಚೆನ್ನಾಗಿದೆ. ನಮ್ ತಾತ ಮಡಗಿದ್ದು ಹೆಸರನ್ನ. ಹೋಗ್ಲಿ ಬಿಡಿ, ನೀವಿಬ್ರು ಇಷ್ಟು ದೂರ ಬಂದಿದ್ ಉದ್ದೇಶ ಆದ್ರೂ ಏನೋ. ಈಗ ನಿಮ್ಗೆ ಸಿಕ್ಕಿದೆ ದುಡ್ಡು, ಅದು ನಂದು. ನಾನು ಇವಳು ಕೊಟ್ಟಿದ್ದೆ, ರಸ್ತೆಲ್ ಬರ್ಬೇಕಾದ್ರೆ ಕಳ್ಕೊಂಡ್ಬಿಟ್ಟವಳೆ. ನಾನು ಹೇಳೋಷ್ಟು ಹೇಳ್ದೆ ಸರಿಯಾಗ್ಬಿಟ್ಟಿದೀನಿ, ಕೈ ಕಾಲ ಮುಗೋದಂಗೆ. ಅದೆಲ್ಲ ಸರಿ, ಈಗ ನಮ್ಮಿಂದ ಏನಾಗ್ಬೇಕು? ನಿಮ್ಗೆ ಸಿಕ್ಕಿದೆಯಲ್ಲ 1,000 ರೂಪಾಯಿ ನೋಟು, ಅದು ನಮ್ದು. ನಮ್ಗೆ ಕೊಟ್ಬಿಟ್ರೆ ನಾವ್ ಹೊಟ್ಟಾಯ್ತೀವಿ. ಅಲ್ಲ, ಕೊಡೋದು ಆಮೇಲೆ ಆಗತ್ತೆ. ಮೊದ್ಲು ನೀವ್ ಇವ್ರಿಗೆ ಯಾಕೆ ಹೊಡೆದ್ರಿ ಅಂತ ಹೇಳ್ಬಿಡಿ. ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡನ್ನ ಕಳ್ದಾಕ್ಬಿಟ್ರ ಬಿಟ್ಬಿಡ್ತೀವ? ಏಯ್ ಏನಾಯ್ತು ಬೊಗಳೆ? ಅದು ನೀವ್ ನಂಗ್ ದುಡ್ಡು ಕೊಟ್ರಲ್ವಾ, ನಾನ್ ಭದ್ರವಾಗಿ ಇಟ್ಕೊಂಡ್ ಬರ್ತಾ ಇದ್ದೆ, ದಾರಿಲೆಲ್ಲೋ ಕಳ್ದೋಯ್ತು. ಅಲ್ಲೇ ಹುಡುಕ್ತಾ ಇದ್ದೆ, ಇವ್ರು ಬಂದ್ ಎತ್ತಾಕೊಂಡು ಹೋದ್ರು. ಅಯ್ಯೋ ನಿನ್ ಬಾಯಿಗೆ ಬೆಲ್ಲ ಹಾಕ, ತಿರ್ಗಾ ಸುಳ್ಳೈತೆ. ಈ ಲಾಯರ್ ಗುಂಡಣ್ಣನ ಎದುರುಗಡೆ ಈ ತರ ಆಟಿಟ್ಯೂಡ್ ಎಲ್ಲ ಬೇಡ. ಈಗ ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ನಿಮ್ಮ ಹೆಂಡತಿಗೆ 1,000 ಕೊಟ್ಟಿದ್ದು ನಿಜ, ನಿಮ್ಮ ಹೆಂಡತಿ ಆ 1,000 ರೂಪಾಯಿನ ಕಳ್ಕೊಂಡಿದ್ದು ನಿಜ. ಆದರೆ
ನೀವು ನಿಮ್ಮ ಹೆಂಡತಿಗೆ ಕೊಟ್ಟಿದ್ದು 1,000 ರೂಪಾಯಿದ್ ಒಂದೇ ನೋಟ, ಅಥವಾ 500 2 ನೋಟ, ಅಥವಾ 100 10 ನೋಟ, ಅಥವಾ ಎಲ್ಲ ಮಿಕ್ಸ್ ಮಾಡ್ಕೊಟ್ಬಿಟ್ರ? ಅದು ಎಲ್ಲ 1,000 ರೂಪಾಯಿ. ಕರೆಕ್ಟ್ ಸ್ವಾಮಿ, ಒಪ್ಪದೆ ಎಲ್ಲ ಒಂದೇ 1,000 ರೂಪಾಯಿ. ಆದರೆ ಆ 1,000 ರೂಪಾಯಿನಲ್ಲಿ ಎಷ್ಟು ಡಿನಾಮಿನೇಷನ್ಸ್ ಇತ್ತು? ಡಿನಾಮಿನೇಷನ್ 500 ರೂಪಾಯಿದು 2 ಅಲ್ವಾ ದಾನು? ನೀವು ಸುಮ್ಮನಿರಿ ದಾನಮ್ನವ್ರೆ, ದಾನಪ್ಪನವ್ರಿಗೆ ಎಲ್ಲ ಗೊತ್ತಿರುತ್ತೆ. ಯಾಕೆ ಅಂದ್ರೆ ದುಡ್ಡು ಕೊಟ್ಟವ್ರು ಇವರೇ ಅಲ್ವೇ? ಅವ್ರನ್ನೇನ್ರಿ ಕೇಳ್ತೀರಾ? ಬರ ಪೊಲೀಸರ್ಗ ಒಂದ್ ಫೋನ್ ನೋಡಿ, ಅವ್ರು ಬಂದ್ರೆ ವಿಷಯ ಏನು ಅಂತ ಕಕ್ಕಿಸ್ತಾರೆ. ಅಲ್ಲ, ನಮ್ ದುಡ್ಡ ನಾವು ಕೇಳಿದ್ರೆ ಪೊಲೀಸರಿಗೆ ಯಾಕ್ರಿ ಹೇಳ್ಬೇಕು? ಏ ಸ್ವಾಮಿ, ಯಾರ ಹತ್ರ ಬಿಡ್ತೀರಿ ನಿಮ್ ಮುಗಿ ಬಂಡಿನ? ಮೇಡಮ್ ಸಿಕ್ಕಿದ್ದು ಒಂದೇ ನೋಟು, ಅದು 1,000 ರೂಪಾಯಿ ನೋಟು. ನಿಂಗೆ ಅವಾಗಲೇ ಬಡ್ಕೊಂಡೆ 1,000 ರೂಪಾಯಿ ಒಂದೇ ಒಂದ್ ನೋಟು ಅಂತ ನೆನ್ಪಿಟ್ಕೊಳ್ಳೆ ಅಂತ ಕೇಳಿದ್ರೆ ನಮ್ಗೆ ಚೀಟಿಂಗ್ ಮಾಡಕ್ ಬಂದಿದ್ದಾರೆ, ಪೊಲೀಸರಿಗೆ ಫೋನ್ ಮಾಡಿ. ಅಮ್ಮ ತಾಯಿಂದ್ರ, ನೀವ್ ಯಾವ ಪೊಲೀಸ್ಗೂ ಫೋನ್ ಮಾಡ್ಬೇಡಿ. ಆ ದುಡ್ಡನ್ನ ನೀವೇ ಬಾಯಿಗೆ ನೀರ್ ಬಿಟ್ಕೊಳ್ಳಿ. ನೀರು ಬಿಟ್ಕೊಂಡ್ರೆ ದುಡ್ಡು ಹಾಳಾಗ್ಬಿಡುತ್ತೆ. ನಾವು ಅನಾಥಾಶ್ರಮ ಕೊಡ್ತೀವಿ. ನೀವೇನಾರ ಮಾಡ್ಕೊಳ್ಳಿ, ನಡೀರಿ. ಇವ್ರು ಬೇರೆ ಬಂದ್ರೇನೆ. ಈ ಮಂತ್ರವಾದಿ ಮಾನ ಮರ್ಯಾದೆಪ್ಪ ಚೆನ್ನಾಗ್ ಮಂತ್ರ ಹಾಕ್ತಾರ? ಮರ್ಯಾದೆ ತೆಗಿಯೋ. ಯಾರ್ದು? ಮಾನಪ್ಪಂದು. ಮಾನಪ್ಪ ಅವ್ರು ಚೆನ್ನಾಗ್ ಮಂತ್ರ ಹಾಕ್ತಾರ? ಮಂತ್ರ ಹಾಕೋದ್ ಮುಖ್ಯ ಅಲ್ಲ, ನೋಟಿನ ಓನರ್ ಯಾರು ಅಂತ ಕಂಡು ಹಿಡಿಯೋದು ಮಾತ್ರ ಮುಖ್ಯ. ಸ್ಕೆಲಿಟನ್ ತಲೆ ಬುಡ್ಡೆ ಒಳಗಡೆ ನೋಟ್ ಇಟ್ಟು ಚೆನ್ನಾಗಿ ಮಂತ್ರ ಹಾಕಿರ್ತಾರ ತಾನೆ. ಏನಪ್ಪ ನನಗ್ ಗೊತ್ತಿಲ್ಲ, ಅವರೇ ಬರ್ತಾರೆ, ಅವ್ರ ಹತ್ರನೇ ಕೇಳೋಣವಾ? ಜೈ ಕಾಳಿಕಾಂತ, ಧುಮು 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 ಧುಮು, ಜಣ 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 ಜಣ. ಒಳ್ಳೆ ಐಟಮ್ ಸಾಂಗ್ ಹೇಳ್ತೀರಿ ನೀವು, ಮುಂದೆ ಒಳ್ಳೆ ಐಟಮ್ ಡ್ಯಾನ್ಸರ್ ಆಗ್ತೀರಿ. ಮಂಜು ಆತರ ಎಲ್ಲ ಮಾತಾಡ್ಬಾರ್ದು, ಬಾ ಮಿಚ್ಕೊಂಡ್ ಸುಮ್ನಿರ. ನೀವು ಯಾವ ತರ ಮಂತ್ರ ಹಾಕಿದ್ದೀರಾ, ಅದರಿಂದ ಏನೇನಾಗುತ್ತೆ ಅಂತ ನೀವೇ ನಿಮ್ ಬಾಯಾರ ಹೇಳ್ಬಿಡಿ. ನೋಡಿ ಮಾ, ನೀವು ಕೊಟ್ಟು 1,000 ರೂಪಾಯಿಗೆ ನಾನು ಮಾಟ ಮಂತ್ರ ಎಲ್ಲ ಮಾಡಿದ್ದೀನಿ. ಆ ನೋಟಿನ 4 ಕೊನೆಗಳಿಗೆ ಬುರುಡೆಯನ್ನು ಸುಟ್ಟು ಅದರ ಬೂದಿ ಹಚ್ಚಿದ್ದೀನಿ. ಆ ನೋಟಿನ ಓನರ್ ಮಾತ್ರ ಅದನ್ನ ಮುಟ್ಟಿದ್ರೆ ಏನು ಆಗೋದಿಲ್ಲ. ಸುಳ್ಳೆ ನಮ್ದೇ ನೋಟು ಅಂತ ಯಾರು ಕ್ಲೈಮ್ ಮಾಡಿದ್ರಿ ಅಂತ ಮಾಡ್ತೀರಾ? ಹಾಗೊಂದ್ ವೇಳೆ ಬೇರೆಯವರು ಕ್ಲೈಮ್ ಮಾಡಿದ್ರೆ, ಬೇರೆಯವರು ಅದನ್ನು ಮುಟ್ಟಿದ್ರೆ ಕೈ ಕಾಲು ಬಿದ್ದು ಹೋಗುತ್ತೆ, ಬಾಯಿ ನಿಂತು ಹೋಗುತ್ತೆ. ಒಂದೇ ತಿಂಗಳಲ್ಲಿ ರಕ್ತ ಕಾರ್ಕೊಂಡು ಸತ್ತು ಹೋಗ್ತಾರೆ. ನಿಮ್ ಬೂದಿ ಬಾರಿ ಸ್ಟ್ರಾಂಗ್ ಇದೆ ಕಣ್ರಿ. ಮತ್ತೆ ಆ ಪೂಜೆ ಮಾಡೋದಕ್ಕೆ ನಾನು 1 ಕುರಿನ ಬಲಿ ಕೊಟ್ಟಿದ್ದೇನೆ. ಈ ಪೂಜೆಗಳನ್ನೆಲ್ಲ ನಾನು ಸ್ಮಶಾನದಲ್ಲೇ ಮಾಡಿದ್ದೇನೆ. ಆ ಪೂಜೆ ಮಾಡೋದಕ್ಕೆ ನನಗೆ 5,000 ರೂಪಾಯಿ ಖರ್ಚಾಗಿದೆ. ನೀವು ಕೊಟ್ರೆ ನಾನ್ ತಗೊಂಡು ಹಾಗೆ ಹೊರಟು ಹೋಗ್ತಾನೆ. ಕೊಡ್ಲೇಬೇಕು. ಏನ್ ಕೊಡ್ಲೇಬೇಕು? ಲೊಟ್ಟೆ ಕೊಡ್ತೀನಿ, ಲೊಟ್ಟೆ. ಅಲ್ಲ, 1,000 ರೂಪಾಯಿ ಓನರ್ನ ಕಂಡು ಹಿಡಿಯೋದಕ್ಕೆ 5,000 ರೂಪಾಯಿ ಕೊಡ್ಬೇಕಂತೆ. ಯಾರು ಕೊಡ್ತಾರ? ಹೋಗ. ಅಮ್ಮ ಕೊಡ್ಲೇಬೇಕು, ಪರರ ಸೊತ್ತು ಪಾಷಾಣಕ್ ಸಮ. ನೀವ್ ಒಂಚೂರು ಹೇಳ್ರಿ. ಬರೋ. ಅದರಿಂದ ನಿನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಕೊಟ್ಬಿಡೆ. ಹಂಗಂತೀಯಾ? ಕೊಡು. ಮಂಜು, ವಾರ್ಡ್ರೋಬ್ ಓಪನ್ ಮಾಡು. ಫಸ್ಟ್ ಟ್ರ್ಯಾಕ್ ಅಲ್ಲಿ ನಿಮ್ಮ ಮನೆ ಶರ್ಟ್ ಅಡಿಗ 5,000 ರೂಪಾಯಿ ಇಟ್ಟಿದ್ದೀನಿ, ತಗೊಂಡ್ ಬಾ. ತಗೊಳ್ಳಿ ಗುರುಗಳೇ, 5,000 ರೂಪಾಯಿ ಕೊಟ್ಟಿದ್ದೀನಿ. 1,000 ರೂಪಾಯಿ ಓನರ್ ಯಾರು ಅಂತ ಗೊತ್ತಾಗ್ತಾರೆ ತಾನೇ? ನಾನು ಹಾಕಿದ ಮಂತ್ರ ಯಾವತ್ತೂ ಸುಳ್ಳಾಗೋದಿಲ್ಲ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಓಕೆಮ್ಮ, ಓನರ್ ಯಾರು ಅಂತ ಹೆಂಗ್ ಕಂಡಿಡಿತೀರಾ? ಅದು ನನ್ಗೂ ಗೊತ್ತಾಗ್ತಾ ಇಲ್ಲ. ಹೆಂಗ್ ಕಂಡು ಹಿಡಿಯೋದು? ವೈಶಾಲಿ, ಹೆಂಗ್ ಕಂಡು ಹಿಡಿಯೋದು? ವೆರಿ ಸಿಂಪಲ್. ರಸ್ತೆಗೆ ಹೋಗೋಣ, 1,000 ರೂಪಾಯಿ ನೋಟ್ ತೋರ್ಸೋಣ, ಈ ನೋಟಿನ ಓನರ್ ಯಾರು ಅಂತ ಕೇಳೋಣ. ಓನರ್ ಬರ್ತಾರೆ, ತಗೋತಾರೆ, ಹೋಗ್ತಾರೆ, ಅಷ್ಟೇ. ಹೆಂಗೆ? ಸೂಪರ್. ಬನ್ನಿ 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 ಬನ್ನಿ, 1,000 ರೂಪಾಯಿ ನೋಟ್ ಸಿಕ್ಕಿದೆ, 1,000 ರೂಪಾಯಿ ಕಳ್ಕೊಂಡಿರೋರು ಬನ್ನಿ 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 ಬನ್ನಿ. ಈ ನೋಟಿಗೆ ನಾವು ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟಿದೀವಿ. ಈ ನೋಟ್ ಯಾರ್ದು ಅವರು ತಗೊಂಡು ಹೋಗಿ. ಬನ್ನಿ 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 ಬನ್ನಿ. 1,000 ರೂಪಾಯಿ ನೋಟು ಯಾರ್ದು ತಗೊಂಡು ಹೋಗಿ. ಬನ್ನಿ ಬನ್ನಿ. ನೋಡು, ಅನ್ಯಾಯವಾಗಿ ಕಂಡೋರ್ ಪಾಲಾಗ್ತದೆ ದುಡ್ಡು. ಎಲ್ಲಿ ಕಳ್ಕೊಂಡಿದ್ಯಾ ಅಂತ ಕರೆಕ್ಟಾಗಿ ಹೇಳು. ಮೊದ್ಲು ಸರಿಯಾಗಿ ನಿಂತ್ಕೋ, ಎದುರ್ಕೋಬೇಡ. ವೈಶಾಲಿ, ದಾನಮ್ಮ ಅವರು ನೋಟ್ ತಗೊಂಡು ಹೋಗೋದಕ್ಕೆ ಮತ್ತೆ ಬಂದಿದ್ದಾರೆ. ಬರ್ಲಿ ಬಿಡು ಬಾರು, ಬಿಟ್ಟಿ ದುಡ್ಡು ಸಿಗುತ್ತೆ ಅಂತ ಯಾವ ದನ ತಾನೇ ಸುಮ್ನಿರುತ್ತೆ, ಬಂದಿರುತ್ತೆ. ನಾನೇ ಕಳ್ಕೊಂಡಿರೋ 1,000 ರೂಪಾಯಿ. ಹೌದಾ? ಎಲ್ ಕಳ್ಕೊಂಡ್ರಿ? ರಸ್ತೆಲಿ. ಯಾವ ರಸ್ತೆಲಿ? ಇದೇ ರಸ್ತೆಲಿ. ಆಹಾ, ನಂಬರ್ ಗೊತ್ತಾ? 98803948. ನಾನ್ ಕೇಳಿದ್ದು ನಿಮ್ಮ ಫೋನ್ ನಂಬರ್ ಅಲ್ಲ ಸರ್, ನೋಟ್ ಮೇಲೆ ಇರೋ ನಂಬರ್. ಯಾರು ಈಗಿನ ಕಾಲದಲ್ಲಿ ಯಾರ್ ನಂಬರ್ ನ ನೆನ್ಪಿಟ್ಕೊಂಡಿರ್ತಾರೆ? 1,000 ರೂಪಾಯಿ ನೋಟ್ ಅಂದ್ರೆ 1,000 ರೂಪಾಯಿ ನೋಟು. ಕೇಳ್ದವ್ರಿಗೆ ಕೊಟ್ಬಿಡು, ಪರವಾಗಿಲ್ಲ. ಹಾಗೆಲ್ಲ ಕೊಡಕ್ ಆಗಲ್ಲ ವೈಶಾಲಿ. ಮಂತ್ರವಾದಿ ಮಾನಪ್ಪ ಅವರು ಈ ನೋಟಿಗೆ ಯಂತ್ರ ಮಂತ್ರ ಮಾಟ ಮಂತ್ರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, 4 ತಲೆ ಬುರುಡೆ, 2 ಕಾಲು, 1 ಕೈನ ಸುಟ್ಟು ಅದ್ರಿಂದ ಬರೋ ಬೂದಿನ
4 ಅಂಚಿಗೂ ಹಚ್ಚಿದ್ದಾರೆ ಗೊತ್ತಾ? ಹೌದಾ? ಅಪ್ಪಿ ತಪ್ಪಿ ಈ ನೋಟ್ ನ ಓನರ್ ಬಿಟ್ಟು ಬೇರೆ ಯಾರಾದ್ರೂ ತಗೊಂಡ್ರೆ ಏನೇನಾಗುತ್ತೆ? ತಗೊಂಡಿದ್ದ ರಾತ್ರಿನೇ ಕೈಕಾಲ್ ಬಿದ್ದೋಗುತ್ತೆ. ನೆಕ್ಸ್ಟ್ ಡೇ ಮಾತು ನಿಂತು ಹೋಗ್ಬಿಡುತ್ತೆ. 1 ತಿಂಗಳಲ್ಲೇ ರಕ್ತನ ಕಕ್ಕಿ 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 ಸತ್ತು ಹೋಗ್ಬಿಡ್ತಾರೆ. ಅಂದ್ರೆ ಈ ನೋಟ್ ನ ಓನರ್ ಬಿಟ್ಟು ಬೇರೆ ಯಾರಾದ್ರೂ ತಗೊಂಡ್ರೆ ಅವರ ದೇಹದ ಎಲ್ಲ ಅಂಗಗಳು ಒಂದೊಂದೇ ಒಣಗಿ 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 ಉದ್ರೋಗುತ್ತಾ? ಹೌದು ವೈಶಾಲಿ. ಬನ್ನಿ ಬನ್ನಿ, ನಿಮ್ಮಲ್ಲಿ ಯಾರಾದ್ರೂ ಈ ನೋಟಿನ ಓನರ್ ಇದ್ರೆ ಈ ನೋಟನ್ನ ತಗೊಂಡ್ ಹೋಗ್ಬೋದು. ಬನ್ನಿ ಬನ್ನಿ ಬನ್ನಿ. ಇದು ಯಾಕೋ ದರಿದ್ರ ನೋಟು ಅಂತ ಕಾಣತ್ತೆ. ಬದುಕಿದ್ರೆ ಎಲ್ಲಾದ್ರ ಜೀವನ ಮಾಡ್ಬೋದು. ನಮ್ ಯಾಕೆ ನಡಿಯೇ? ಮೊದ್ಲು ಜಾಗ ಕಾಟಿ ಮಾಡೋಣ. ಬೇಡ ಬೇಡ, ಈ ನೋಟ್ ನಂದಲ್ಲ. ಅಯ್ಯೋ ಪರವಾಗಿಲ್ಲ, ತಗೊಂಡೋಗಿ, ಏನೂ ಆಗಲ್ಲ, ಸತ್ತೋಗ್ತೀರಾ ಅಷ್ಟೇ. ಬೇಡ ಬೇಡ, ಈ ನೋಟೇ ಸಹಸ ಬೇಡ. ಯಾಕ್ ಬೇಡ? ಮಲಗಿರುವಾಗ ಕೈ ಕಾಲು ಬಿದ್ದೋಗ್ಬಿಟ್ರೆ ಜೀವನ ಮಾಡೋದ್ ಕಷ್ಟ ಆಗುತ್ತೆ. ಅಂದ್ರೆ ಈ ನೋಟು ನಿಮ್ದಲ್ಲ ತಾನೇ? ನಮ್ ತಾಯಿ ಹಣ ನಂದಲ್ಲಮ್ಮ. ಬನ್ನಿ ಬನ್ನಿ ಬನ್ನಿ, ಈ ನೋಟ್ ಯಾರ್ದೋ? ಬನ್ನಿ. 1000 ರೂಪಾಯಿ ನೋಟ್ ಸಿಕ್ಕಿದೆ, ತಗೊಂಡೋಗಿ. ಓನರ್ ಎಲ್ಲಿದ್ರು ಬೇಗ ಬನ್ನಿ. ಕರೀತೀನಿ. ರೀ ಮನೆ ದೇವ್ರು, ಸ್ವಲ್ಪ ಬರ್ತೀರಾ? ಬಂದೆ ಅಮ್ಮ, ಬಂದೆ. ನೀನು ಮಾತಾಡಿದ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲಾ ಕೇಳಿಸ್ಕೊಂಡೆ. 1,000 ರೂಪಾಯಿ ನೋಟು ಯಾರ್ದು ಅಂತ ಪತ್ತೆ ಹೆಚ್ಚಕ್ಕೆ 5,000 ರೂಪಾಯಿ ಖರ್ಚು ಮಾಡಿ ಒಂದು ಪೂಜೆ ಮಾಡಿಸಿದೆ. ಈಗ 5,000 ರೂಪಾಯಿ ಬ್ಲೇಡ್ ಹಾಕ್ಬೇಕು ಅಂತ ಇನ್ನೊಂದು ಪೂಜೆ ಮಾಡಿಸ್ಬೇಕು ಅನ್ಕೊಂಡಿ, ಹೌದಲ್ವಾ? ರೀ, ತಪ್ಪು ನಂದಲ್ಲ, ಎಲ್ಲ ತಪ್ಪು ನಿಮ್ದೆ. ಅದ್ಯಾವ್ದೋ ಪರದ ವಸ್ತು ಪಾಷಾಣ ಅಂತ ಬುಕ್ ಓದೋದಕ್ಕೆ ಕೊಟ್ರಲ್ವಾ, ಅದನ್ನ ಓದಿದ್ಮೇಲೆ ಇಷ್ಟೆಲ್ಲ ತೊಂದ್ರೆ ಆಗ್ತಾ ಇರೋದು. ಆ ನೋಟ್ ಮೇಲೆ ಒಂದು ಅಕ್ಷರ ಬರ್ದಿದೆ, ಪಿ ಅಂತ. ಅದ್ ನೋಡಿದ್ಯಾ? ನಾನು ಪೂಜೆ ಮಾಡೋವಾಗ ಪಿ ಅನ್ನೋ ಅಕ್ಷರ ನೋಡಿದ್ದೆ, ಆದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಪಿ ಅಂದ್ರೆ ನಾನು ಪರಮೇಶ್ವರ, ಅದು ಹೋಗ್ಲಿ. ಪಿ ಅಂದ್ರೆ ನೀನು ಪಾರ್ವತಿ, ಅಷ್ಟೋ ಗೊತ್ತಾಗ್ಲಿನೇನಮ್ಮ. ಆ ಬುಕ್ಕಲ್ಲಿ 1,000 ರೂಪಾಯಿ ನೋಟ್ ಇಟ್ಟಿದ್ದು ನಾನೇ. ಅದು ನಂದೇ ನೋಟು. ನಮ್ದೇ ನೋಟ್ ಕಳ್ಕೊಂಡು ವಾರಸ್ದಾರ್ ಯಾರು ಅಂತ ನೀನು ಹುಡುಕ್ತೀಯಲ್ಲ, ನೀನು ದಡ್ಡ ಹೇಳಿದ್ರೆ ಇನ್ನೇನಕ್ಕಾಗುತ್ತೆ? ಪರಮೇಶ್ವರ, ಪಾರು, ಆ ನೋಟ್ ನಿಂದೆ. ನಂದ? ನಿಜ ನಂದ? ಅಯ್ಯೋ ಅಯ್ಯೋ, ಮಾನಪ್ನವ್ರೆ, ಆ ನೋಟು ನಂದಂತೆ. ಏನೋ ತಪ್ಪಿ ನಿಮ್ಮನ್ನ ಕರ್ಸ್ಬಿಟ್ಟೆ, ತಾವಿನ್ ಹೋಗ್ ಬರ್ಬೋದು. ಹೋಗ್ಲಿ, ನನ್ನನ್ನು ಕರ್ಸಿದ್ದಕ್ಕೆ 10,000 ರೂಪಾಯಿ ಕೊಟ್ಬಿಡಿ, ಇಲ್ಲಾಂದ್ರೆ ನಾನು ಇಲ್ಲಿ ಬಂದಿದ್ದು ನಷ್ಟ ಆಗುತ್ತೆ. ಏ ಮಂತ್ರವಾದಿ, ಈಗಾಗ್ಲೇ ನಿನ್ನ ಹೆಂಡತಿ ಹತ್ರ 5,000 ರೂಪಾಯಿ ಮುಂಡಾಯಿಸಿ ಸಾಲ್ದ? ಸುಮ್ನೆ ಹೋಗ್ಲಿ. ರೀ, ಮೊದ್ಲೇ ಆ ನೋಟು ನಂದು ಅಂತ ನೀವ್ ಹೇಳ್ಬೇಕು ತಾನೇ? ನಾನಕ್ಕಮ್ಮ ಹೇಳ್ಬೇಕು? ಪರರ ವಸ್ತು ಪಾಷಾಣ ಅಂತೇಳಿ 1,000 ರೂಪಾಯಿ ಅಂತ ಕೀಳ್ತಾನೆ ಇದೆಯಲ್ಲ. ರೇಪಿನ್ನು ಯಾಕೆ ಹಿಂಗ್ ಮಾಡ್ತೀರಾ? ಈ ಪರಮೇಶ್ವರರೇ, ಅವತ್ತೇ 1,000 ರೂಪಾಯಿ ಕೇಳಿದಾಗ ನೀವು ಆ ನೋಟ್ನ ನನಗೆ ಕೊಡ್ಬೇಕಾಗಿತ್ತು. ನೀವು ನನಗೆ ನೋಟ್ ಕೊಡ್ಲಿಲ್ಲ, ಅದಕ್ಕೆ ಅದಕ್ಕೆ ನಿಮ್ ದುಡ್ಡ ಜಾಸ್ತಿ ಖರ್ಚಾಗ್ಲಿ ಅಂತ ನಾನೇ ಇಷ್ಟೆಲ್ಲ ಮಾಡಿದ್ದು.